ಕರ್ಣ ಸೀರಿಯಲ್ ನಲ್ಲಿ ನಿಧಿ ಮತ್ತು ಕರ್ಣನನ್ನು ದೂರ ಮಾಡಲು ರಮೇಶ್ ಹೊಸ ಪ್ಲಾನ್ ಮಾಡಿದ್ದು, ಇದಕ್ಕೆ ತಿರುಗೇಟು ನೀಡಲು ಕರ್ಣ ಸಿದ್ಧನಾಗಿದ್ದಾನೆ. ಆದರೆ ಎಲ್ಲರ ಊಹೆಗಳನ್ನು ಮೀರಿ ಸೀತಾರಾಮ ಧಾರಾವಾಹಿಯ ಖ್ಯಾತಿಯ ಗಗನ್ ಚಿನ್ನಪ್ಪ ಅವರು ಅರ್ಜುನ್ ಆಗಿ ನಿಧಿಯನ್ನು ಮದುವೆಯಾಗಲು ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಕರ್ಣ ಸೀರಿಯಲ್ ನಲ್ಲಿ ಸದ್ಯಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಕರ್ಣ ಮತ್ತು ನಿಧಿ ಒಂದಾಗಬೇಕು ಎಂದು ಎಲ್ಲರೂ ಕಾಯುತ್ತಿದ್ದರೆ ಇದೀಗ ಆಗಿದ್ದೇ ಬೇರೆ. ನಿಧಿಯನ್ನು ಮದುವೆಯಾಗಲು ಬಂದಿದ್ದಾನೆ ಹ್ಯಾಂಡ್ಸಮ್ ಅರ್ಜುನ್. ನಿಧಿ ಮತ್ತು ಕರ್ಣನನ್ನು ದೂರ ಮಾಡಲು ರಮೇಶ್ ಪ್ಲಾನ್ ಮಾಡಿ ಹುಡುಗನನ್ನು ಕರೆಸಿದ್ದಾನೆ. ಅವನಿಗೆ ತಿರುಗೇಟು ನೀಡಲು ಕರ್ಣ ಕೂಡ ಇನ್ನೊಂದು ಪ್ಲಾನ್ ಮಾಡಿದ್ದಾನೆ. ಆದರೆ ಇದೀಗ ಅಲ್ಲಿ ಎಂಟ್ರಿ ಕೊಟ್ಟಿರೋದು ಅರ್ಜುನ್. ಇದರಿಂದ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅಂದ ಹಾಗೆ ಈ ಅರ್ಜುನ್ ಬೇರೆ ಯಾರು ಅಲ್ಲ, ಸೀತಾರಾಮ ಸೀರಿಯಲ್ ನಲ್ಲಿ ರಾಮ ಪಾತ್ರಧಾರಿಯಾಗಿದ್ದ ಗಗನ್ ಚಿನ್ನಪ್ಪ. ಇನ್ನು ನಮ್ಮ ಮುಂದಿನ ಗುರಿ ಇರೋದು ನಿಧಿಯನ್ನು ಮದುವೆಯಾಗಲು ಬರುವ ಹುಡುಗನನ್ನು ಓಡಿಸೋದು ಎಂದು ಕರ್ಣನಿಗೆ ಅಸಿಸ್ಟೆಂಟ್ ಹೇಳ್ತಿರುವಾಗಲೇ ಅರ್ಜುನ್ ಎಂಟ್ರಿ ಆಗಿದೆ. ಇನ್ನು ಅರ್ಜುನ್ ನನ್ನು ನೋಡಿ ಈಗ ಫ್ಯಾನ್ಸ್ ಗಲಿಬಿಲಿಗೊಂಡಿದ್ದಾರೆ. ಕರ್ಣ ಮತ್ತು ನಿಧಿ ಒಂದಾಗಬೇಕು ಅಂತಿದ್ದೋರು ಯಾಕೋ ಸ್ವಲ್ಪ ಮನಸ್ಸನ್ನು ಬದಲಿಸಿದಂತೆ ಕಾಣುತ್ತಿದೆ. ನಿಧಿ ಮತ್ತು ಅರ್ಜುನ್ ಜೋಡಿಯು ಸಖತ್ ಆಗಿರುತ್ತದೆ ಎನ್ನುತ್ತಿದ್ದಾರೆ ಸೀರಿಯಲ್ ವೀಕ್ಷಕರು. ಮತ್ತೆ ಕೆಲವರು ಸೀತಾಳನ್ನು ಎಲ್ಲಿ ಬಿಟ್ಟು ಬಂದಿ ಎಂದು ತಮಾಷೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಅರ್ಜುನ್ ನನ್ನು ಕರೆತಂದಿದ್ದು ಕರ್ಣನ ಅಥವಾ ರಮೇಶ್ನ ಎನ್ನುವುದು ಸದ್ಯಕ್ಕೆ ಇರುವ ಗೊಂದಲ. ಕರ್ಣನ ಪ್ಲಾನ್ ಏನು ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ. ಇದಾಗಲೇ ಕರ್ಣ ರಮೇಶನ ಸ್ವಂತ ಮಗ ಎನ್ನುವುದು ನಯನತಾರ ಹೇಳಿದ್ದಾಳೆ. ಆದರೆ ಅವರಿಬ್ಬರಿಗೂ ಇದು ಗೊತ್ತಿಲ್ಲ. ಇದೇ ಕಾರಣಕ್ಕೆ ರಮೇಶ್ ಮಗನ ಜೀವನ ಹಾಳು ಮಾಡಲು ಮುಂದಾಗಿದ್ದರೆ, ಇನ್ನೊಂದು ಕಡೆ ಅಪ್ಪನ ಕುತಂತ್ರಕ್ಕೆ ತಕ್ಕ ಶಾಸ್ತ್ರಿ ಮಾಡುವುದಾಗಿ ಕರ್ಣ ಹೇಳುತ್ತಿದ್ದಾನೆ. ಇದರ ಮಧ್ಯೆಯೇ ಅರ್ಜುನ್ ಎಂಟ್ರಿ ಆಗಿದ್ದು ಯಾರು ಊಹಿಸದ ತಿರುವು ಪಡೆದುಕೊಂಡಿದೆ. ಇನ್ನು ಕರ್ಣ ಧಾರಾವಾಹಿ ಕೂಡ TRPಯಲ್ಲೂ ನಂಬರ್ 1 ಸ್ಥಾನದಲ್ಲಿ ಇದೆ. ಹೀಗಿರುವಾಗಲೇ ಕರ್ಣ ಧಾರಾವಾಹಿಯಲ್ಲಿ ಒಂದು ಕಟು ಸತ್ಯವು ರಿವೀಲ್ ಆಗಿದೆ ಎನ್ನಬಹುದು. ಹೌದು, ಕರ್ಣನು ರಮೇಶ್ನ ಮಗ ಎಂಬ ಕಟು ಸತ್ಯವನ್ನು ರಮೇಶ್ನ ತಂಗಿ ತಾರಾ ರಿವೀಲ್ ಮಾಡಿದ್ದಾರೆ. ಇಷ್ಟು ದಿನ ವೀಕ್ಷಕರಿಗೆ ಇದ್ದ ಡೌಟ್ ನಿಜವಾಗಿದೆ. ಅಭಿಮಾನಿಗಳ ಊಹೆ ಸತ್ಯವಾಗಿದೆ. ಹೊಸ ಪ್ರೋಮೋ ಹೊರಬಂದಿದ್ದು ಕರ್ಣನನ್ನ ಅನಾಥ, ತಿಪ್ಪೆ, ಕಸದ ತೊಟ್ಟಿ ಅಂತೆಲ್ಲ ಜರಿಯುತ್ತಿದ್ದ ರಮೇಶನ ಸ್ವಂತ ಮಗ ಕರ್ಣ ಎಂಬುದು ಗೊತ್ತಾಗಿದೆ. ಸಾಕಿ ಸಲುಹಿದ ತಾತನಿಗೋಸ್ಕರ ಕುಟುಂಬವನ್ನು ಒಗ್ಗೂಡಿಸಿಕೊಂಡು ಹೋಗುತ್ತಿದ್ದ ಕರ್ಣ ಅದೇ ಮನೆಯ ಕುಡಿ ಎಂಬ ಸತ್ಯ ಬಯಲಾಗಿದೆ. ಅಣ್ಣ ರಮೇಶನ ಜೊತೆಗೆ ಇದ್ದುಕೊಂಡು ತಾರಾ ದೊಡ್ಡ ಕೆಡ್ಡ ತೋಡುತ್ತಿದ್ದಳು. ಧಾರಾವಾಹಿಯ ಪ್ರಾರಂಭದಿಂದಲೂ ಈ ಕುರಿತು ಕತೆಗಾರರು ಗುಟ್ಟು ಕಾಪಾಡಿಕೊಂಡು ಬಂದಿದ್ದರು. ತಾರಾಳ ಈ ವರ್ತನೆಯ ಹಿಂದೆ ಫ್ಲಾಶ್ ಬ್ಯಾಕ್ ಸ್ಟೋರಿ ಅಡಗಿದೆ ಅನ್ನೋದು ಆಗಾಗ ಸೀರಿಯಲ್ ಮಧ್ಯದಲ್ಲಿ ಸಿಡಿಲಿನಂತೆ ಬಂದು ಹೋಗ್ತಾ ಇತ್ತು. ಈಗ ಅಣ್ಣನ ಮಗ ಕರ್ಣನನ್ನು ಮಗುವಾಗಿದ್ದಾಗಲೇ ತಾರಾನೇ ದೂರ ಮಾಡಿದ್ದು ಗೊತ್ತಾಗಿದೆ. ಇನ್ನು ಮತ್ತೊಂದು ಕಡೆ ರಮೇಶನ ಅಟ್ಟಹಾಸ ತಾಳಲಾರದೆ ಅವನನ್ನ ಕಾರ್ನಲ್ಲಿ ಕಾಡಿನ ಮಧ್ಯೆ ಕರೆದುಕೊಂಡು ಹೋಗ್ತಾನೆ ಕರ್ಣ. ಪಾಪಕ್ಕೆಲ್ಲ ಲೆಕ್ಕ ಚುಕ್ತ ಮಾಡಬೇಕು. ಲಿಸನ್ ಟು ಮೀ ಮಿಸ್ಟರ್ ರಮೇಶ್ ವಸಿಷ್ಠ, ನಿಮ್ಮ ಒಳಗಿನ ಅಸುರನ ಸಂಹಾರ ಮಾಡೋಕೆ ತೊಡೆ ತಟ್ಟಿ ನಿಂತಿದ್ದೀನಿ. ನಿಮ್ಮ ಎಲ್ಲಾ ನಾಟಕ ಗೊತ್ತಾಗಿದೆ ಮಿಸ್ಟರ್ ರಮೇಶ್ ವಸಿಷ್ಠ. ಇನ್ನು ಮುಂದೆ ನನ್ನ ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿತೀರಾ. ಕುಣಿಯೋ ತರ ನಾನು ಮಾಡ್ತೀನಿ ಎಂದು ಅಪ್ಪನನ್ನ ಅಲ್ಲೇ ಬಿಟ್ಟು ಕೆರಳಿ ಕೆಂಡವಾಗಿದ್ದ ಕರ್ಣ ಕಾರ್ ಹತ್ತಿ ಹೊರಟೆ ಬಿಡ್ತಾನೆ. ಇನ್ನೊಂದು ಕಡೆ ತಾರಾ, ಇವತ್ತು ಕತ್ತಲಲ್ಲಿ ಒಂಟಿಯಾಗಿ ನಿಂತಿದ್ದೀಯ ಅಣ್ಣ, ಅದಕ್ಕೆ ನಿನ್ನ ಹಣೆ ಬರಹ ಕಾರಣ ಅಲ್ಲ, ನಿನ್ನ ಸ್ವಂತ ಮಗ ಕರ್ಣನೇ ಕಾರಣ ಎಂದಿದ್ದಾಳೆ. ಇನ್ನು ನಿಧಿ ಹಾಗೂ ನಿತ್ಯಾಳ ಸೋದರತ್ತಿಯ ಮಗ ಕರ್ಣ ಎಂಬ ಡೌಟ್ ಕೂಡ ಈ ಹಿಂದಿನ ಸಂಚಿಕೆಗಳಲ್ಲಿ ಹುಟ್ಟು ಹಾಕಿದ್ದರು. ಆ ಎಲ್ಲದಕ್ಕೂ ಮಾಸ್ಟರ್ ಲಿಂಕ್ ತಾರಾನ ಎಂಬ ಅನುಮಾನ ಕೂಡ ಶುರುವಾಗಿದೆ. ಇನ್ನು ಗಗನ್ ಚಿನ್ನಪ್ಪ ಅವರ ಪಾತ್ರ ಈ ವಾರ ಪೂರ್ತಿ ಇರುವ ಸಾಧ್ಯತೆ ಇದೆ. ಅವರು ಬರೋದು, ಹುಡುಗಿಯನ್ನು ನೋಡೋದು, ಇದೆಲ್ಲವನ್ನು ಮಾಡಲು 1 ವಾರಗಳ ಎಪಿಸೋಡ್ಗಳು ಬೇಕಾಗಬಹುದು ಎನ್ನಲಾಗಿದೆ. ಅಲ್ಲಿಯವರೆಗೆ ಗಗನ್ ಚಿನ್ನಪ್ಪ ಅವರು ವೀಕ್ಷಕರಿಗೆ ಮನರಂಜನೆ ನೀಡಲಿದ್ದಾರೆ. ಇದಕ್ಕಾಗಿ ಅಭಿಮಾನಿಗಳು ಕಾದಿದ್ದಾರೆ. ಇನ್ನು ಈಗಾಗಲೇ ರಮೇಶ್ ವಿರುದ್ಧ ಕರ್ಣ ತಿರುಗಿ ಬಿದ್ದಿದ್ದಾನೆ. ಆತ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದಾನೆ. ಇನ್ನು ನಿಧಿ ಕೂಡ ರಮೇಶನ ಕೆಟ್ಟ ಬುದ್ಧಿಯನ್ನು ಅರಿತುಕೊಂಡಿದ್ದಾಳೆ. ಆಕೆ ಕೂಡ ಅವನ ವಿರುದ್ಧ ತಿರುಗಿ ಬೀಳುವ ಕೆಲಸವನ್ನು ಮಾಡಿದ್ದಾಳೆ.